ಇವತ್ತಿನ ವಿಶೇಷ ಪನ್ನೀರ್ ಮಟರ್ ಮಸಾಲೆ. ಸಾಮಾನ್ಯವಾಗಿ ಇದನ್ನು ಮಾಡೋದು ತುಂಬ ಕಷ್ಟ ಅಂತ ಅನ್ಕೊಬಿಡ್ತೀವಿ. ಆದರೆ ಇವತ್ತು ಅತಿ ಸುಲಭವಾಗಿ ಮಾಡುವಂಥ ಮೆಥಡ್ನ ತೋರಿಸ್ತೀನಿ. ಯಾರು ಬೇಕಾದರೂ ಮಾಡಬಹುದು. ಹಾಗೆಯೇ ರುಚಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಚಪಾತಿ, ಪೂರಿ, ಫ್ರೈಡ್ ರೈಸ್, ಗೀ ರೈಸ್ ಯಾವುದೇ ಜೊತೆ ತಿನ್ನಿ A1 ಕಾಂಬಿನೇಷನ್ನು. ಇದನ್ನು ರುಚಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇಲ್ಲಿ ಒಂದು ಪ್ಯಾನಿಗೆ 1 ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ 2 ಈರುಳ್ಳಿನ ಈ ರೀತಿ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಬೇಗ ಬಾಡುತ್ತೆ ಅಂತ. ನಿಮಗೆ ಜಾಸ್ತಿ ಕಟ್ ಮಾಡೋಕ್ಕೆ ಇಷ್ಟು ಇಂಟ್ರೆಸ್ಟ್ ಇಲ್ಲ ಅಂತಂದರೆ ದಪ್ಪವಾಗಿ ಕಟ್ ಮಾಡ್ಕೋಬೋದು. ಆದರೆ ಬಾಡಿಸೋದು ಸ್ವಲ್ಪ ಟೈಮ್ ಆಗುತ್ತೆ. ಇದನ್ನ ಲೋ ಫ್ಲೇಮಲ್ಲಿ ಕೆಂಪಗಾಗೋವರೆಗೆ ಬಾಡಿಸ್ಕೊಳ್ಳೋಣ. ಈ ಸ್ಟೇಜ್ನಲ್ಲಿ ಬೆಳ್ಳುಳ್ಳಿ, ಶುಂಠಿನ ಡೈರೆಕ್ಟಾಗಿ ಹಾಕೋರು ಹಾಕ್ಬೋದು. ನಾನಿವತ್ತು ಪೇಸ್ಟ್ನ ಹಾಕೋದ್ರಿಂದ ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಹಾಗೆಯೇ 3 ಚೆನ್ನಾಗಿ ಹಣ್ಣಾಗಿರೋ ಅಂಥ ಟೊಮೆಟೊನೂ ಸಹ ಸೇರಿಸ್ಕೊಂಡು ಅದನ್ನು ಸಹ ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸಾಫ್ಟ್ ಆಗಬೇಕು. ಟೊಮೆಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಈ ಹಂತದಲ್ಲಿ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಅಕಸ್ಮಾತ್ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ, ಶುಂಠಿ ಬೆಳ್ಳುಳ್ಳಿ ಸೇರಿಸ್ತೀನಿ ಅಂತಂದರೆ ಈರುಳ್ಳಿ ಬಾಡಿದ ಮೇಲೆ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಆಮೇಲೆ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ಳಿ. ಈಗೆಲ್ಲ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ರುಬ್ಕೋಬೇಕಾಗತ್ತೆ. ರುಬ್ಬೋಕ್ಕಿಂತ ಮುಂಚೆ ಈ ಗ್ರೇವಿಗೆ ಸ್ವಲ್ಪ ಜಾಸ್ತಿ ಟೇಸ್ಟ್ ಕೊಡಬೇಕು, ಒಂದು ಥಿಕ್ನೆಸ್ ಕೊಡಬೇಕು, ಒಂದು ರಿಚ್ ಫ್ಲೇವರ್ ಕೊಡಬೇಕು ಅಂತಂದ್ಬಿಟ್ಟು ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಗೋಡಂಬಿ ಬೀಜನ, ನೆನೆಸಿರೋಂಥ ಗೋಡಂಬಿ ಬೀಜನ ಸೇರಿಸ್ತಾ ಇದ್ದೀನಿ. ಆಪ್ಷನಲ್, ಹಾಕಿದ್ರೆ ಮಾತ್ರ ಟೇಸ್ಟು ಸೂಪರ್ ಆಗಿರುತ್ತೆ. ನೆನೆಸಿರೋ ಗೋಡಂಬಿ ಬೀಜ ಹಾಕಿ ಆವಾಗ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಥಿಕ್ನೆಸ್ಸು ಚೆನ್ನಾಗಿ ಬರುತ್ತೆ. ಈಗ ಅದನ್ನು ರುಬ್ಕೊಂಡು ಸೈಡಿಗೆ ಇಟ್ಕೊಳ್ಳೋಣ. ಆ ಬೇಸು ರೆಡಿಯಾಗಿದೆ. ಈಗ ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಪನ್ನೀರು 2 ಆಪ್ಷನ್. ಒಂದು ಈ ರೀತಿ ಎಣ್ಣೆಯಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಸೇರಿಸ್ಕೋಬೋದು. ರುಚಿ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಸ್ವಲ್ಪ ಬ್ರೌನ್ ಬಂದಾಗ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇಲ್ಲಾಂದರೆ ಡೈರೆಕ್ಟಾಗಿ ಲಾಸ್ಟಿಗೆ ಹಸಿಯಾಗಿ ಹಾಕ್ಬೋದು, ಪ್ರಾಬ್ಲಮ್ ಏನಿಲ್ಲ. ಈಗ ಪನ್ನೀರನ್ನ ರೋಸ್ಟ್ ಮಾಡಿಕೊಂಡು ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ಉಳಿದಿರೋಂಥ ಎಣ್ಣೆಗೆ ಸ್ವಲ್ಪ ಹಸಿ ಬಟಾಣಿ, ಫ್ರೋಝನ್ ಬಟಾಣಿನ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಿನಷ್ಟು ಫ್ರೋಝನ್ ಬಟಾಣಿನ ಸೇರಿಸ್ತಾ ಇದ್ದೀನಿ. ಬಟಾಣಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಈ ರೀತಿ ಹುರಿಯೋದ್ರಿಂದ ಬಟಾಣಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹುರಿಬೇಕಾದ್ರೇ ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸ್ಕೊಂಡು ಹುರಿಯೋದ್ರಿಂದ ಬಟಾಣಿ ಬಾಯಿಗೆ ಸಿಕ್ಕಿದಾಗ ಅದು ಸಹ ಸ್ವಲ್ಪ ಟೇಸ್ಟಿಯಾಗಿ ಸಿಗುತ್ತೆ. ಈಗ ಉಪ್ಪಿನ ಪುಡಿನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ಆ ಸಿಪ್ಪೆ ಎಲ್ಲ ಸ್ವಲ್ಪ ಬೆಳ್ಳಗೆ ಬರಬೇಕು, ಅಲ್ಲಿವರೆಗೆ ಹುರ್ಕೊಳ್ಳೋಣ. ಈಗ ನೋಡಿದರೆ ಬಟಾಣಿ ಸ್ವಲ್ಪ ಸಾಫ್ಟ್ ಆಗಿದೆ. ಈ ಹಂತದಲ್ಲಿ ನಾವು ಮೊದಲೇ ರುಬ್ಬಿಟ್ಕೊಂಡಂಥ ಈರುಳ್ಳಿ, ಟೊಮೆಟೊ, ಗೋಡಂಬಿ ಪೇಸ್ಟ್ ಇತ್ತಲ್ಲ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ ಹಣ್ಣನ್ನೆಲ್ಲ ಚೆನ್ನಾಗಿ ನಾವು ರೋಸ್ಟ್ ಮಾಡಿರೋದ್ರಿಂದ ಮತ್ತೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಲೈಟಾಗಿ ಬೇಯಿಸಿದ್ರೆ ಸಾಕಷ್ಟೇ. ಇವಾಗ ಬಟಾಣಿನೂ ಹಾಗೆ ಆ ಪೇಸ್ಟ್ನ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಗ್ರೇವಿ ತುಂಬಾ ಸಿಂಪಲ್. ಬೇಸ್ ಗ್ರೇವಿನ ರೆಡಿ ಮಾಡ್ಕೊಬಿಟ್ರೆ ನೀವು ಬಟಾಣಿನಾದರೂ ಹಾಕೋಬಹುದು, ಆಲೂಗೆಡ್ಡೆನಾದರೂ ಹಾಕೋಬಹುದು, ಗೋಬಿನಾದರೂ ಹಾಕೋಬಹುದು. ಇವಾಗ ನೋಡಿ, ಈ ಪೇಸ್ಟಿಗೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಇಷ್ಟನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ಲೇಮ್ ಲೋನಲ್ಲೇ ಇದೆ. ಇವಾಗ ಒಂದು ಸಾರಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಾಗ ಕೊನೆಗೆ ನಾನು ಹುರಿದಿರೋ ಅಂಥ ಪನ್ನೀರನ್ನು ಸೇರಿಸ್ತಾ ಇದ್ದೀನಿ. ಪನ್ನೀರನ್ನ ಹುರಿದು ನಾನು ಸೇರಿಸಿದ್ದೀನಿ, ಅದು ಆಪ್ಷನಲ್ಲು. ಬೇಡ ಅಂತಂದರೆ ನೀವು ಈ ಸ್ಟೇಜಿನಲ್ಲೇ ಹಸಿ ಪನ್ನೀರ್ ಪೀಸಸ್ನ ಸೇರಿಸ್ಬೋದು, ಪ್ರಾಬ್ಲಮ್ ಏನಿಲ್ಲ. ಪನ್ನೀರ್ ಪೀಸಸ್ನ ಹಾಕಿಬಿಟ್ಟು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಬಾರಿ ಕುದಿ ಬಂದರೆ ಆ ಪನ್ನೀರು ಉಪ್ಪು, ಖಾರ, ಹುಳಿ ಎಲ್ಲ ಹೀರ್ಕೊಳ್ಳುತ್ತೆ. ಆದರೆ ಹುರಿದ್ರೆ ಆ ಟೇಸ್ಟು ಎಕ್ಸಲೆಂಟ್ ಆಗಿರುತ್ತೆ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ 1-2 ನಿಮಿಷ ಹಾಗೆ ಬಿಡೋಣ. ಆಗ ಈ ಗ್ರೇವಿ ಚೆನ್ನಾಗಿ ಕುದಿಯೋಕ್ಕೆ ಶುರುವಾಗುತ್ತೆ. ಈ ಹಂತದಲ್ಲಿ 1-2 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿನ ಈ ರೀತಿ ಪುಡಿ ಮಾಡಿಕೊಂಡು ಕೈನಲ್ಲಿ ಹಿಸಿದಾಗ ಪುಡಿ ಆಗುತ್ತೆ. ಆ ಪುಡಿ ಮಾಡಿರೋಂಥ ಕಸೂರಿ ಮೇಥಿ ಹಾಕಿಬಿಟ್ಟು ಹಾಗೆ ಮೇಲೆ 1 ಟೀ ಸ್ಪೂನಷ್ಟು ಬೆಣ್ಣೆನ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಹಾಕಾದ್ಮೇಲೆ ಮುಚ್ಚಿಬಿಟ್ಟು ಒಂದು 30 ಸೆಕೆಂಡ್ ಹಾಗೆ ಬಿಡೋಣ. ಈಗ ಎಕ್ಸಲೆಂಟ್ ಆಗಿರೋಂತಹ ಪನ್ನೀರ್ ಮಟರ್ ಮಸಾಲೆ ರೆಡಿಯಾಗಿದೆ. ಲಾಸ್ಟಿಗೆ ಧಾರಾಳವಾಗಿ ಕೊತ್ತಂಬರಿ ಎಲೆನ ಸೇರಿಸಿ ಇದನ್ನು ಪೂರಿ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ನಬಹುದು, ಗೀ ರೈಸು, ಫ್ರೈಡ್ ರೈಸ್ ಜೊತೆ ಎಕ್ಸಲೆಂಟ್ ಆಗಿರುತ್ತೆ. ಇವತ್ತು ಈ ಪನ್ನೀರ್ ಮಟರ್ ಮಸಾಲೆ ಜೊತೆ ಮೆಂತ್ಯ ಚಪಾತಿನ ಮಾಡಿದ್ದೀನಿ. 2 A1 ಕಾಂಬಿನೇಷನು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್, ಸಿ ಯು.